ನಮ್ಮ ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸ್ತಿದ್ದ ಒಬ್ಬ DEO ಅಂದರೆ ಡೇಟಾ ಎಂಟ್ರಿ ಆಪ್ರೇಟರ್ ಈ ಹಾಸ್ಪಿಟ್ಲಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದರು. ಅವರು ಈ ದಿನ ಬೆಳಗ್ಗೆ 9 ಗಂಟೆಗೆ ಈ ಥರ ನನಗೆ ಯಾರೋ ಒಬ್ಬರು ಹೋಗಿದ್ದಾರೆ ಅಂತ ಸುದ್ದಿ ಬಂತು. ಹೋಗಿ ಪರೀಕ್ಷೆ ಮಾಡ್ಕೊಂಡಾಗ ಸೊ ಅವರು ಕಂಡು ಬಂದಿರ್ತದೆ. ನಾವು ಪೊಲೀಸ್ಗೆ ಇಂಟಿಮೇಷನ್ ಕೊಟ್ಟಿದ್ವಿ. ಪೊಲೀಸ್ನವರು ಅದ್ರ ಬಗ್ಗೆ ತನಿಖೆ ನಡೆಸ್ತಾ ಇದ್ದಾರೆ. ಆಲ್ರೆಡಿ ಬಂದು ಚೆಕ್ ಮಾಡ್ತಿದ್ದಾರೆ. ತನಿಖೆ ನಂತರ ಏನು ವಿಷಯ ಏನೋ ಗೊತ್ತಾಗುತ್ತೆ. ಅವರು ಒಬ್ಬ ಒಳ್ಳೆಯ ವರ್ಕರ್ ಆಗಿದ್ದರು. ನಮ್ಮಲ್ಲಿ ಈ ಹಾಸ್ಪಿಟ್ಲಲ್ಲಿ ಡೇಟಾ ಎಂಟ್ರಿ ಆಪ್ರೇಟರ್ ಆಗಿದ್ದರು. ಮತ್ತು ನೈಟ್ ಡ್ಯೂಟಿ ಮಾಡ್ತಿದ್ರು. ಈ 1ನೇ ತಾರೀಕಿಂದ ಅವರಿಗೆ ಡೇ ಡ್ಯೂಟಿಯಾಗಿ ರೊಟೇಷನ್ ಡ್ಯೂಟಿ ಹಾಕಿದ್ವಿ. ಕಳೆದ 3 ದಿವಸದಿಂದ ಡ್ಯೂಟಿಗೆ ಬಂದಿರಲಿಲ್ಲ. ಇಷ್ಟು ಮಾಹಿತಿ ಗೊತ್ತಿದೆ ಅಷ್ಟೇ ಅದ್ರ ಬಗ್ಗೆ. ಬಂದು ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ರು ಸರ್? ಸುಮಾರು ಒಂದು 8-10 ವರ್ಷದಿಂದ ಕೆಲಸ ಮಾಡ್ತೀವಿ. ಯಾವ ಸೆಕ್ಷನಲ್ಲಿ? ಆದರೆ ಈ ಹಾಸ್ಪಿಟಲ್ DEO. ಈ ಹಾಸ್ಪಿಟಲ್ 3 ದಿನ ರಜೆನಾದರೂ ರಜೆ ಏನೂ ಕೊಟ್ಟಿಲ್ಲ, ಏನೂ ಇಲ್ಲ. ಅರ್ಜೆಂಟ್ ಮಾರ್ಕ್ ಮಾಡಿದ್ವಿ. ಅದ್ರ ಬಗ್ಗೆ ನನಗೇನು ಮಾಹಿತಿ ಇಲ್ಲ. ಇಲ್ಲ ನಮಗೆ ಮಾಹಿತಿ ಇಲ್ಲ. ಯಾಕಂದರೆ ಇನ್ವಿಟೇಷನ್ ಕೊಟ್ಟು ನಮ್ಮನ್ನು ಮದುವೆ ಕರೆದ್ರೆ ನಾವು ಹೇಳ್ಬೋದು. ಇಲ್ಲ ನಾನು ಹೆಂಗೆ ಹೇಳೋಕ್ಕಾಗತ್ತೆ? ವೈಯಕ್ತಿಕ ವಿಷಯ ಇಲ್ಲ. ಡೇ ಡ್ಯೂಟಿ ಜುಲೈ 1ರಿಂದ ಡೇ ಡ್ಯೂಟಿ. ಮತ್ತು ನೈಟು ಡ್ಯೂಟಿ ಅವ್ರನ್ನ ಕೇಳಿದಕ್ಕೆ 11 ಗಂಟೆಯಲ್ಲೇನೋ ಬಂದಿದ್ರು ಅಂತ ಏನೋ ಹೇಳ್ತಾ ಇದ್ದಾರೆ. ಬಟ್ ಇನ್ನೂ ಯಾವುದೋ ಸರಿಯಾಗಿ ಮಾಹಿತಿ ಇಲ್ಲ. CCTV ನೋಡಿ ಹೇಳಬೇಕೇನೋ. ನೋಡಿದ್ರೆ ಅವ್ರತ ಇದ್ದಂಗಿದೆ. ಯಾಕಂದರೆ ಒಳಗಡೆ ನೋಡಿದ್ರೆ ಬೀಗದ ಕೈ ಬೀಗ ಎಲ್ಲೋ ಒಳಗಡೆ ರೂಮಲ್ಲಿದೆ. ಮುಂದೆಯಿಂದ ಲಾಕ್ ಮಾಡಿದ್ದಾರೆ. ಅಂದರೆ ಮೋಸ್ಟ್ಲಿ ಕೀ ಆವತ್ತ ಇದೆ ಅಂತ ಅನ್ಸುತ್ತೆ. ಜಗಳ ರೀತಿ ಆಗಿದೆ ಏನೋ ಅಂತದೆ ನಿಮ್ಮ ಗಮನ ಬಂದಿರಲಿಲ್ಲ ಸರ್? ಇಲ್ಲ. 3 ದಿವಸ ಅವ್ನ ಮುಖನೇ ನೋಡಿಲ್ಲ ನಾವು. ನಾವೇನು ಹೇಳೋಣ? ಹಾಸ್ಪಿಟ್ಲಲ್ಲಿ ಇರ್ತಾರೆ. ನಮ್ಮ ನೈಟ್ ಡ್ಯೂಟಿ ಸ್ಟಾಫೆಲ್ಲ ವಾರ್ಡಲ್ಲೆಲ್ಲ ಇರ್ತಾರೆ. ಅದು OPD ಬ್ಲಾಕ್. ಅದು ಬ್ರೈನ್ ಹೆಲ್ತ್ ಕ್ಲಿನಿಕ್ ಅಂತ ಅವ್ರದ್ದು OPD ಅದು. ಅಲ್ಲಾರೂ ಇರೋದು.